ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತಿನಲ್ಲಿ ನಾನು ನಮ್ಮ ತೋಟಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇವತ್ತು ಬೆಳಗ್ಗೆನೇ ನಮ್ಮ ತಾತ ಫೋನ್ ಮಾಡಿತ್ತು. ಏನು ತಾತ ವಿಶೇಷ ಅಂತ ಅಂದರೆ, ತೋಟದ ಹತ್ರ ಬರ್ರಮ್ಮ ಎಲ್ಲರೂ ಅಂತ ಅಂದರು. ಸರಿ ಆಯಿತು, ಬರ್ತೀರಾ, ಹಂಗೆ ಟೀ ಮಾಡ್ಕೊಂಡು ಬರ್ರಿ ಅಂತ. ಅದಕ್ಕೆ ನಾನು ನಮ್ಮಮ್ಮ ಟೀ ಮಾಡಿಕೊಂಡು ತೋಟದ ಹತ್ರ ಹೋದ್ವಿ. ನಮ್ಮಮ್ಮ ಟೀ ಎಲ್ಲಿ ತಣ್ಣಗಾಗೋಗ್ಬಿಡುತ್ತೋ ಅಂತ ಎಲ್ಲರೂ ಬೇಗ ಬೇಗ ಬನ್ನಿ ಟೀ ಕುಡೀರಿ ಅಂತ ಕರಿತಾಯಿದ್ರು. ನಮ್ಮ ತಾತಂಗೆ ಟೀ ಫೇವ್ರೆಟ್ ಆಗಿರೋದ್ರಿಂದ ಮಾಡ್ತಿದ್ದಿದ್ದು ಕೆಲಸ ಸೈಡಲ್ಲಿಟ್ಟು ಬಂದೇರಮ್ಮ ನಾನು ಫಸ್ಟ್ ಬರ್ತೀನಿ ಅಂತ ಟೀ ಕುಡಿಯೋಕ್ಕೆ ಬರ್ತಾಯಿದ್ರು. ಆದರೆ ನಮ್ಮ ಅಜ್ಜಿ ಬರಲಿಲ್ಲ. ಆಯಿತು, ನನಗೂ ನಮ್ಮ ತಾತಂಗೆ ಹಾಕ್ಕೊಡಮ್ಮ ಅಂತ ಹೇಳಿ ಟೀ ಕುಡಿತಾಯಿದ್ವಿ. ಆಗ ಅಜ್ಜಿನೂ ಬಂದು ಜಾಯ್ನ್ ಆದರು. ಟೀ ಆದಮೇಲೆ ನಮ್ಮ ಅಜ್ಜಿದು ಇನ್ನೊಂದು ಕೆಲಸ ಇದೆ, ಎಲೆಡ್ಕೆ ಹಾಕ್ಕೊಳೋದು. ಆಯಿತು ಹಾಕಡ್ಲಿ ಬಿಡು ಅಂತಂದರೆ ನನ್ನ ತಂಗಿ ಇಲ್ಲಿ ಟೀ ಕುಡ್ದಿಟ್ಟಿದ್ವಲ್ಲ ಲೋಟ ಎಲ್ಲ ತೊಗೊಳಕ್ಕ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಲೋಟ ತೊಳ್ಕೊಟ್ಲು. ನೆಕ್ಸ್ಟ್ ನಮ್ಮ ಅಜ್ಜಿ ಒಂದು ಗಿಡ ಹಾಕೈತೆ ತೋಟದಲ್ಲಿ, ಅದನ್ನು ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋಗ್ತಾ ಐತೆ. ಫಸ್ಟ್ ಹುಷಾರಾಗಿ ಎಲೆ ಅಡಿಕೆದನ್ನೆಲ್ಲ ಸೈಡಿಗೆ ಇಡ್ತೈತೆ ನೋಡಿ. ನಮ್ಮ ಅಜ್ಜಿಗೆ ಏನಾದರೂ ಕಳೆದೋಗ್ಲಿ, ಎಲೆ ಅಡಿಕೆ ಚೀಲ ಮಾತ್ರ ಕಳೆದೋಗ್ಬಾರ್ದು. ಸರಿ, ಏನು ಗಿಡ ಹಾಕಿದೆಯಾ ಹೇಳು ಅಂದ್ರೂ ಹೇಳ್ತಿಲ್ಲ. ನೀನೇ ಗೆಸ್ ಮಾಡು ಅಂತ ಹೇಳ್ತಾಯಿತ್ತು ನಮ್ಮ ಅಜ್ಜಿ. ಆಯಿತು ನಡಿ ತೋರಿಸು, ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರೆ ಅದು ಹಲಸಿನ ಮರ. ಚಿಕ್ಕ ಗಿಡದಲ್ಲೇ ಅದರಲ್ಲಾಗ್ಲೇ ಕಾಯೆಲ್ಲ ಬಿಟ್ಟಿತ್ತು. ಅಷ್ಟು ಪುಟ್ಟು ಕಾಯಿ ನೋಡಿ ನನಗೂ ನಮ್ಮ ಅಜ್ಜಿಗೂ ತುಂಬ ಖುಷಿ ಆಯಿತು. ಆದಮೇಲೆ ಅಲ್ಲಿ ಪಕ್ಕದಲ್ಲೇ ಸ್ವಲ್ಪ ಜಾಗ ತೋರಿಸ್ಬಿಟ್ಟು, ನೋಡಿರಿ ನೀವಿಲ್ಲಿ ಮನೆ ಕಟ್ಟ್ರಿ, ತೋಟದಲ್ಲೇ ಇರ್ಬೋದು, ಆರಾಮಾಗಿ ತಣ್ಣಗಿರುತ್ತೆ ನೋಡಿರಿ ಅಂತ ಹೇಳ್ತಾಯಿತ್ತು. ನಾನು ನಡಿ ಅಂತ ಬಂದರೆ ಈ ಕಡೆ ನನ್ನ ಜಾಣೆ ತಂಗಿರು ಮಣ್ಣು ಕಲಿಸ್ಕೊಂಡು ಕೂತ್ಕೊಂಡಿದ್ರು. ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ಅಕ್ಕ ಇದರಲ್ಲಿ ನಾನು ಕಿಚನ್ ಸೆಟ್ಸ್ ಮಾಡ್ತೀನಿ, ಪಾತ್ರೆಯಲ್ಲಿ ಅಡುಗೆ ಮಾಡ್ಬೋದು ಅಂತ ಹೇಳಿದ್ರು. ಆಯಿತು ಏನೋ ಮಾಡ್ಕೊಳ್ರಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಎಷ್ಟೊತ್ತಾದರೂ ಇವ್ರದ್ದಾಗಲಿಲ್ಲ. ನೆಕ್ಸ್ಟ್ ನಮ್ಮಮ್ಮ ಅವ್ರು ಏನಾನ ಮಾಡ್ಕೊಳ್ಳಿ ಬಾ ಊಟ ಮಾಡು ಅಂತ ಕರೀತು. ಸರಿ ಮಮ್ಮಿ ಆಯಿತು ಬರ್ತಿದ್ದೀನಿ ಅಂತ ಹೇಳಿ ಹೊರಟೆ ಊಟಕ್ಕೆ. ಇಲ್ಲಿ ಊಟ ಮಾಡ್ಬೇಕಾದ್ರೆ ಏನಂದರೆ, ನಮ್ಮಮ್ಮ ನನಗೆ ತಿನ್ನಿಸ್ತಾ ಇದ್ದರೆ ಅವರಮ್ಮ ನಮ್ಮ ಅಮ್ಮಂಗೆ ತಿನ್ನಿಸ್ಬೇಕಾದ್ರೆ ಅಲ್ಲಿಗೆ ನಮ್ಮ ಅಜ್ಜಿ ಫ್ರೆಂಡ್ ಬಂತು. ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ತಿನ್ನಿಸ್ತಿದ್ದು ನೋಡಿ ನನಗೆ ಕೊಡ್ದಂಗೆ ದಿನ ನನಗೆ ಊಟ ಆಗ್ತಾಯಿದ್ದೆ, ಇವತ್ತು ನನ್ನ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಊಟ ತಿನ್ನಿಸ್ತಾ ಇದೆಯಾ ಅಂತ ಏನೋ ಹೇಳಿರಬೇಕು ನಮ್ಮ ಅಜ್ಜಿ. ಅದಕ್ಕೆ ನಿನಗೂ ಹಾಕ್ತೀನಿ ಇರು ಬಂದೆ ಅಂತ ಹೇಳಿ ಊಟ ತಗೊಂಡೋಗಿ ಅದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಬಂತು. ಅದು ಫುಲ್ ಹ್ಯಾಪಿಯಾಗಿ ತಿಂದಾದ್ಮೇಲೆ ನಮ್ಮ ತಾತ ಇನ್ನೂ ತೋಟದ ಕೆಲಸ ಮಾಡ್ತಾನೇ ಇತ್ತು. ಬಾ ನೀನು ತಿನ್ನು ಅಂತ ಹೇಳಿ ಕರ್ದು ಸಾಕಾಯಿತು ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಅದೇ ಹೇಳ್ತಿತ್ತು, ಟೈಮ್ ಆದ್ರೂ ಊಟ ಮಾಡ್ದಂಗೆ ಬರೀ ಗ್ಯಾಸ್ಟ್ರಿಕ್ ಆಗುತ್ತೆ, ಹೋಗುತ್ತೆ, ನಿಂಗೆ ಹೇಳೋಕ್ಕಾಗಲ್ಲ ಅಂತ ಜಾಣಿ ತಂಗಿ ಇಬ್ರು ಅಕ್ಕ ನೋಡಿಲ್ಲ ನೀನೇನು ಐಟಮ್ಸ್ ಮಾಡಿದ್ದೀನಿ ಅಂತ ಒಂದೊಂದೇ ಪಾತ್ರೆಗಳ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ಸ್ಟವ್ ಅಂತೆ, ಇದು ಬಾಣಲಿ ಮತ್ತು ಕುಕ್ಕರ್ ಅಂತೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ನನ್ನ ತಂಗಿ ಎಲ್ಲೇ ಇದ್ರೂ ನಮ್ಮಮ್ಮ ಮುಂಚೆನೇ ಸ್ನ್ಯಾಕ್ಸು ಏನಾದರೂ ಚಿಪ್ಸು ಎಲ್ಲ ತೊಗೊಂಡೋಗಿರ್ಬೇಕು, ಇಲ್ಲಾಂದರೆ ಅವಳು ಒಂದು ಸ್ವಲ್ಪ ಹೊತ್ತು ಇರಲ್ಲ. ತಿಂಡಿ ಪೋತಿ ಅವಳು. ಊಟದಕ್ಕಿಂತ ಚಿಪ್ಸು ಕುರ್ಕುರೆ ಈ ಥರದವು ಮಾತ್ರ ಜಾಸ್ತಿ ತಿಂತಾಳೆ. ಇವರಿಬ್ಬರು ಈ ಥರ ಆಟಾಡ್ತಿದ್ದಾರೆ ಅಂತ ಚಿಕ್ಕೋರಂತ ತಿಳ್ಕೊಬೇಡ್ರಿ, ಇಬ್ಬರು ಡಿಗ್ರಿ ಓದ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ತಾತ ನಮ್ಮ ಅಜ್ಜಿ ಕಾಟ ತಾಳಕ್ಕಾಗ್ದಂಗೆ ಕೈ ತೊಳ್ಕೊಂಡು ಊಟಕ್ಕೆ ಬಂತು. ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ನಮ್ಮ ಅಜ್ಜಿ ಇಲ್ಲಿವರೆಗೂ ನಮ್ಮ ತಾತ ಊಟ ಮಾಡೋದಕ್ಕಿಂತ ಮುಂಚೆ ಯಾವತ್ತೂ ಊಟನೇ ಮಾಡಿಲ್ಲ. ನಮ್ಮ ತಾತ ಊಟ ಆದಮೇಲೆ ನಮ್ಮ ಅಜ್ಜಿ ಇವಾಗ ಊಟ ಮಾಡ್ತಾಯಿದ್ದಾರೆ ನೋಡಿ ಕೂತ್ಕೊಂಡು. ಹಂಗೆ ನಮ್ಮ ತೋಟನ ಒಂದು ಝೂಮಲ್ಲಿ ನೋಡ್ತಾ ಇದ್ದೆ. ನಮ್ಮ ಅಜ್ಜಿ ಹೇಳ್ತಾಯಿತ್ತು ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಎಷ್ಟು ಖುಷಿಯಾಗೈತೆ ಅಂತ. ಮತ್ತು ನಮ್ಮ ಜಾಣೆ ತಂಗಿದಿರು ಅಲ್ಲಿಂದನೇ ಕದ್ಕೊಂಬಂದಿರೋದು ಮಣ್ಣ. ನೆಕ್ಸ್ಟು ತೋಟ ಎಲ್ಲ ಓಡಾಡಿ ಕಾಲೆಲ್ಲ ಸ್ವಲ್ಪ ಮಣ್ಣಾಗಿತ್ತು ಅಂತ ನೀರಾಗ ಆಟ ಆಡ್ತಾಯಿದ್ವಿ. ತುಂಬ ತಣ್ಣಗಿತ್ತು. ನೆಕ್ಸ್ಟ್ ನನ್ನ ತಂಗಿ ಅಕ್ಕ ನಿನಗೋಸ್ಕರ ನಾನು ಆರ್ಟ್ ಮಾಡ್ತಾಯಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ಲು. ಇನ್ನೂ ಫುಲ್ ಆಗಿಲ್ಲ, ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಇವ್ರದ್ದು ಕಲಾಕೃತಿಗಳೆಲ್ಲ ಮುಗೀತು. ಹೋಗೆಲ್ಲ ಕೈ ಕಾಲೆಲ್ಲ ತೊಳ್ಕೊತವ್ರೆ, ನೀರು ನಿಂತೋಗುತ್ತೆ ಅಂತ ನಮ್ಮ ಅಜ್ಜಿ. ಅದಕ್ಕೋಸ್ಕರ ಇವಾಗಲೆಲ್ಲ ತೊಳ್ಕೊತವ್ರೆ ಕೈ ಕಾಲನ್ನೆಲ್ಲ. ನೆಕ್ಸ್ಟ್ ನಮ್ಮ ಅಜ್ಜಿಗೆ ಅಡುಗೆ ಏನು ಬೇಕು ಊಟಕ್ಕೆ ಅಂತ ಕೇಳಿದೆ. ಅದಕ್ಕೆ ನಮ್ಮ ಅಜ್ಜಿ ಚಿಕನ್ ಮಾಡಿ ಮುದ್ದೆ ಮಾಡ್ಕೊಂಡು ತೊಗೊಂಬಾ ಅಂತು. ಆಯ್ತಜ್ಜಿ ಓಕೆ ಅಂತ ಹೇಳಿ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ ನಾನು ನಮ್ಮಮ್ಮ. ಬರ್ತಾನೆ ಚಿಕನ್ ತೊಗೊಂಬಂದಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಅಡುಗೆ ಎಲ್ಲ ಆಯ್ತು. ಇವತ್ತು ನಮ್ಮ ಅಜ್ಜಿ ಕೇಳ್ದಂಗೆ ಬಿಸಿ ಆಗಿ ಚಿಕನ್ ಸಾಂಬಾರು ಎಲ್ಲ ಮುದ್ದೆ ಮಾಡಿದ್ದೀನಿ.
ಇದಕ್ಕೆ ಮರಿದಂಗೆ ನಮ್ಮಮ್ಮ ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕು ಅಂತ ಹೇಳಿದರು. ಅದನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಗಾಡಿ ತಗೊಂಡು ಹೊರಡು ಹಂಗೆ ಹೋಗ್ತಾ ಸ್ವಲ್ಪ ಗಾಡಿಯಲ್ಲಿ ವೀಡಿಯೋ ಮಾಡ್ತಾ ಇದ್ದೆ. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಕತ್ಲು, ಅಲ್ಲಿ ಎಲ್ಲೂ ಒಂದೇ ಒಂದು ಲೈಟು ಇಲ್ಲ. ಒಂದು ಸ್ವಲ್ಪ ಗಾಡಿ ಬೆಳಕು ಬಿಟ್ಟರೆ ಇನ್ನೇನು ಬೆಳಕೇ ಇಲ್ಲ. ಸ್ವಲ್ಪ ಬೋರ್ಡ್ಸ್ ಹಾಕಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಆ ಕಡೆಯಿಂದ ಬರೋರಿಗೂ ಗೊತ್ತಾಗಲ್ಲ, ಈ ಕಡೆಯಿಂದ ಹೋಗೋರಿಗೂ ಗೊತ್ತಾಗಲ್ಲ. ಕೊನೆಗೂ ನಮ್ಮ ತೋಟ ತಲುಪಿದ್ವಿ. ಅಲ್ಲಿ ನೋಡಿದ್ರೆ ಇದು ನಮ್ಮ ತೋಟನೇ ಅನ್ನಿಸ್ಬಿಡ್ತು. ಫುಲ್ ಕತ್ಲೆ. ಒಂದು ಸ್ವಲ್ಪ ಫ್ಲ್ಯಾಶ್ ಲೈಟಲ್ಲಿ ಮಾತ್ರ ಆ ದೊಡ್ಡ ತೋಟದಲ್ಲಿ ನಾವು ಮತ್ತು ನನ್ನ ಡೂಡು ಇಬ್ಬರೇ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿನ ಕೂಗಿದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತು ನಮ್ಮ ಅಜ್ಜಿ ಬೆಂಕಿ ಹಾಕೊಂಡು. ಯಾಕೆ ಅಂತ ಕೇಳಿದ್ರೆ ನಮ್ಮ ಅಜ್ಜಿ ಕೂಗ್ತಾನೆ ಇದ್ದೀನಿ, ಮಾತಾಡ್ತಿಲ್ಲ. ನೆಕ್ಸ್ಟ್ ನಮ್ಮ ಅಜ್ಜಿಗೆ ಏನಜ್ಜಿ ಕತ್ಲಾಗೂ ಎಷ್ಟು ಬೆಳ್ಳು ಕಾಣಿಸ್ತಿದ್ಯಾ ಅಂದರೆ ನಮ್ಮ ಅಜ್ಜಿ ಸ್ವಲ್ಪ ಸೌದೆ ಮತ್ತೆ ಗರಿ ತೊಗೊಂಡು ಬರೋಣ ಅಂತ ಕರ್ಕೊಂಡೋಯ್ತು. ನಾನು ನಮ್ಮ ಅಜ್ಜಿ ಫೋನ್ ಬೆಳಕಲ್ಲೇ ಹೋಗಿ ಸ್ವಲ್ಪ ಹಸಿ ಗರಿಗಳು ಮತ್ತು ಸೌದೆನ ತೊಗೊಂಡು ಬಂದ್ವಿ. ನೆಕ್ಸ್ಟು ಅಜ್ಜಿ ಲೇಟ್ ಆಗೈತೆ ಊಟ ಮಾಡು ಅಂತ ಹೇಳಿದ್ಕೆ ಫಸ್ಟ್ ನಿಮ್ಮ ತಾತಂಗೆ ಕೊಡ್ತೀನಿ ಇರಮ್ಮ ಅಂತ ಹೇಳಿ ಎಲ್ಲ ತೆಗ್ದಿಡ್ತಾ ಇತ್ತು. ನಮ್ಮ ಅಜ್ಜಿಗೆ ಗೊತ್ತಿತ್ತು ನಾನು ಚಿಕನ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ. ಆದರೆ ನಮ್ಮ ತಾತಂಗೆ ಗೊತ್ತಿಲ್ಲ. ಯಾಕಮ್ಮ ಚಿಕನ್ನು ಅಂತ ಹೇಳ್ತಾ ಇತ್ತು. ಅದಕ್ಕೆ ನಮ್ಮ ಅಜ್ಜಿ ಏನಾಗಲ್ಲ ಬಾ ಊಟ ಮಾಡು, ಬಿಸಿದು ಮಾಡ್ಕೊಂಬಂದೈತೆ, ಮುದ್ದೆ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಊಟಕ್ಕೆ ಹಾಕ್ಕೊಡ್ತಾ ಇತ್ತು. ನಮ್ಮ ಅಜ್ಜಿಗೆ ಫಸ್ಟ್ ಅಜ್ಜಿ ನೀನು ಊಟ ಮಾಡು ಅಂತಂದರೆ ಇಲ್ಲ ತಡಿ ಇವ್ರು 3 ಜನದ್ದು ಆಗಿಬಿಡ್ಲಿ, ನಾನು ಆಮೇಲೆ ಊಟ ಮಾಡ್ತೀನಿ, ನನಗಿನ್ನೂ ಹೊಟ್ಟೆ ಹಸ್ತಿಲ್ಲ ಅಂತ ರಾಗ ಎಳಿತಾ ಇತ್ತು. ಆಯಿತು ನೀನು ಆಮೇಲೆ ತಿನ್ನು ಅಂತ ಹೇಳಿ ಲೇಟಾಗಿತ್ತು ಅಂತ ಅಜ್ಜಿಗೆ ಬಾಯ್ ಮಾಡಿ ನಾನು ಡೂಡು ಅಲ್ಲಿಂದ ಹೊರಟು. ನೆಕ್ಸ್ಟ್ ಮನೆ ಹತ್ರ ಬಂದರೆ ನಮ್ಮಮ್ಮ ಬಾಗ್ಲ ಹತ್ರನೇ ಕಾಯ್ತಾ ಇದ್ದರು. ಮನೆಗೆ ಹೋಗಿ ಊಟ ಮಾಡಿ ಈ ಡೇನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.